ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತವೆ. ಅದಕ್ಕೆ ತಡೆಗಟ್ಟುವ ನಿಟ್ಟಿನಲ್ಲಿ ನೋಡಿ, ತಡೆಗಟ್ಟು ಅಂತ ಹೇಳಿದ್ರೆ ಇದು ನಾವು ಅದು ಉತ್ಪತ್ತಿಯಾಗುವಂಥ ಸ್ಥಳಗಳಲ್ಲಿ ಅದನ್ನು ನಾವು ಕಂಟ್ರೋಲ್ ಮಾಡುವಂಥದ್ದು ಭಾಳ ಮುಖ್ಯ. ಸೋರ್ಸ್ ರಿಡಕ್ಷನ್ ಅಂತ ಹೇಳ್ತೀವಿ. ಆದ್ದರಿಂದ ಅದು ಎಲ್ಲ ಮನೆಗಳಲ್ಲಿ ಯಾಕಂದರೆ ನಾವೆಲ್ಲ ನೀರನ್ನು ಸಂಗ್ರಹಣೆ ಮಾಡ್ತೀವಿ. ಸಂಗ್ರಹಣೆ ಮಾಡಿದಾಗ ಆ ನೀರಿನಲ್ಲಿ ಈ ಸೊಳ್ಳೆಗಳು ಬಂದು ಕೂತು ಅಲ್ಲೇ ಮೊಟ್ಟೆ ಹಾಕಿ ಲಾರ್ವಾ ಎಲ್ಲ ಉತ್ಪತ್ತಿ ಆಗುತ್ತದೆ, ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ. ಅದನ್ನು ಈಗ ಎಲ್ಲ ಕಡೆ ನಾವು ಮನೆ ಮನೆಗೆ ತೆರಳಿ ನಮ್ಮ ಆ, ಇಲಾಖೆಯ ಕಾರ್ಯಕರ್ತರು, ಇನ್ನು ಉಳಿದ ಸ್ವಯಂ ಸೇವಕರನ್ನೆಲ್ಲರೂ ಕೂಡ ಸೇರಿಸ್ಕೊಂಡು ಬೇರೆ ಬೇರೆ ಇಲಾಖೆಯನ್ನು ಕೂಡ ಸೇರಿಸ್ಕೊಂಡು ಮಾಡಬೇಕು ಅಂತ ಹೇಳಿದ್ವಿ. ಆದರೆ ಏನಾಗ್ತದೆ, ಸಾರ್ವಜನಿಕರು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಳೋದಿಲ್ಲ. ಎಷ್ಟೇ ಹೇಳಿದ್ರು ಅವ್ರ ಮನೆಗಳ ಮುಂದೆನೇ ಎಲ್ಲ ಕಡೆ ನೀರು ಇರ್ತೀವಿ. ಈಗ ಬೆಳಗ್ಗೆ ನಾವು ನೋಡ್ಕೊಂಡು ಬಂದ್ವಲ್ಲ, ಈಗ ಒಂದು ಕಾಲೋನಿಗೆ ಹೋಗಿದ್ದು, ಎಲ್ಲ ಮನೆಗಳಲ್ಲೂ ಕೂಡ ಸೊಳ್ಳೆ ಲಾರ್ವಾ ಇದೆ, ಎಲ್ಲ ಓಪನ್ ಆಗಿ ಇಟ್ಕೊಂಡಿದ್ದಾರೆ. ನಮ್ಮವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ಹೇಳಿದ್ದಾರೆ, ಆದರೂ ಕೂಡ ಮಾತು ಕೇಳೋದಿಲ್ಲ. ಸೊ ಜನ ಇದಕ್ಕೆ ಸಹಕಾರ ಕೊಡಬೇಕು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಅಂಥದ್ದು ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ, ಅದ್ರ ಯಾವುದೇ ತಾಪತ್ರೆ ಇಲ್ಲ. ಆದರೆ ಇದು ನಮಗೆ ಯಾವುದೇ ಒಂದು ರೀತಿಯಲ್ಲಿ ಸಾವಾಗಬಾರ್ದು, ಅದೇ ಒಂದು ನಮ್ಮ ಮುಖ್ಯ ಉದ್ದೇಶ. ಯಾಕೆಂದರೆ ಇದು ಡೆಂಗ್ಯೂನ ನೀವು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇದು ಒಂದು ವೈರಲ್ಲು. ಈಗ ಜ್ವರಗಳು ಬರ್ತಾ ಇರ್ತದೆ, ಬೇರೆ ಬೇರೆ ಜ್ವರಗಳು ಬರ್ತದೆ, ಅದೇ ಥರ ಇದು ಬರ್ತದೆ. ಅದೇ ಇದು ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಪ್ರಯತ್ನ ಇರ್ತದೆ. ಜೊತೆಯಲ್ಲಿ ಸಾವುಗಳನ್ನು ನಾವು ಆದಷ್ಟು ಮಟ್ಟಿಗೆ ಅದನ್ನು ಆಗದೇ ಇರೋ ಥರ ನೋಡ್ಕೋಬೇಕು. ಅದು ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ರೇಟ್ ಅಂದರೆ ಏನು ಚಿಕಿತ್ಸೆಗೆ ಮತ್ತು ಟೆಸ್ಟಿಗೆ ಏನು ರೇಟ್ ಫಿಕ್ಸ್ ಮಾಡಿದೆ, ಹೌದು. ಆದರೆ ಕೆಲವು ಕಡೆ ಅದನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಉಲ್ಲಂಘನೆ ಮಾಡಿದ್ರೆ ನಮ್ಮ ಗಮನಕ್ಕೆ ಉಲ್ಲಂಘನೆ ಆಗಿದೆ ಬಂದರೆ ನಮ್ಮ ಇಲಾಖೆಯಿಂದ ಎಲ್ಲ ಕ್ರಮಗಳು ತಗೊಳ್ಳೋದಕ್ಕೆ ನಮ್ಮ ಅನೇಕ ಕಾನೂನುಗಳಿದೆ. ಈ ಎಪಿಡೆಮಿಕ್ ಆ್ಯಕ್ಟ್ ಇದೆ ಮತ್ತು ನಮ್ಮ KPME ಇದೆ. ಸೊ ಆ ಆಸ್ಪತ್ರೆಗಳ ಮೇಲೆ ನಾವು ಖಡಾಖಂಡಿತವಾಗಿ ಕ್ರಮ ತಗೊಳ್ತೀವಿ. ಖಾಸಗಿ ಆಸ್ಪತ್ರೆಗಳಲ್ಲಿ ಜಾಸ್ತಿ ಖಾಸಗಿ ಆಸ್ಪತ್ರೆಯಲ್ಲೇ, ಗೌರ್ಮೆಂಟ್ ಆಸ್ಪತ್ರೆಗಳೆಲ್ಲ ಫ್ರೀ. ಖಾಸಗಿ ಆಸ್ಪತ್ರೆಗಳಲ್ಲಿ ಎಲ್ಲಾದರೂ ಈ ಥರ ಹೆಚ್ಚು ತೊಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಆ್ಯಕ್ಟ್ ಅಡಿಯಲ್ಲಿ ಕ್ರಮ ತಗೊಳ್ಳೋದಕ್ಕೆ ನಮ್ಮ DHO ಇರ್ತಾರೆ, ನಮ್ಮ DC ಇರ್ತಾರೆ. DCನೂ ಕೂಡ ಕ್ರಮ ತೊಗೋಬೋದು, DHO ನಮ್ಮ ಅಧಿಕಾರಿಗಳು ಕೂಡ ಕ್ರಮ ತೊಗೊಳ್ಬೋದು. ಅವರ ಲೈಸೆನ್ಸ್ ಬೇಕಾದ್ರೆ ನಾವು ಕ್ಯಾನ್ಸಲ್ ಮಾಡ್ಬೋದು. ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರಿಗೆ 8 ಜನರು ಮೃತಪಟ್ಟಿದ್ದಾರೆ ಮಳೆಗೆ ಮತ್ತು ಗುಡ್ಡ ಕುಸಿತದಿಂದಾಗಿ. ಗುಡ್ಡ ಕುಸಿತ ಇನ್ನೂರು ಆಗ್ತಾನೇ ಇದೆ. ಅದನ್ನೀಗ ನೀವು ಹೈ ರಿಸ್ಕ್ ಸ್ಪಾಟ್ಸ್ಗಳನ್ನು ಐಡೆಂಟಿಫೈ ಮಾಡಿದ್ದೀರಿ, ಆದರೂ ಕೂಡ ಅಲ್ಲಿ ಅಧಿಕಾರಿಗಳು ಸರಿಯಾಗಿ ಮಾಡ್ತಾ ಇಲ್ಲ. ನಾನು ಇವತ್ತು KDPಲೆಲ್ಲ ಡಿಸ್ಕಷನ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಇದು ಜೋರು ಮಳೆ ಬಂದಾಗ ಈಗ ನಾವು ಮನೆಗಳು ಕಟ್ಟೋದಕ್ಕೆ ನಾವು ಆ ಗುಡ್ಡಗಳಲ್ಲಿ ನಾವೇ ಅದನ್ನು ಅಗಿತೀವಿ, ಅದನ್ನು ನಾವು ಕಟ್ಟಿಂಗ್ ಮಾಡ್ತೀವಿ. ಅದು ವೈಜ್ಞಾನಿಕವಾಗಿ ಇರೋದಿಲ್ಲ. ಮಳೆ ಬಂದಾಗ ಅದೆಲ್ಲ ಕುಸಿತ ಆಗುವಂಥದ್ದಿದೆ. ಆ ಥರ ಹಲವಾರು ಕಡೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಥರನೇ ಆಗಿರುವಂಥದ್ದು. ಇದು ನಾವೇ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಸಮಸ್ಯೆ, ಆಯಿತಾ. ಈಗ ಅದನ್ನು ಆ ತಡೆಗೋಡೆಗಳೆಲ್ಲ ಕಟ್ಟಬೇಕು, ಆ ಥರ ಸುಮಾರು ಕಡೆ ಇದೆ. ಸೊ ಅದು ಯಾವ ರೀತಿ ಮಾಡಬೇಕು ನೋಡೋಣ. ಯಾಕಂದರೆ ಅದಕ್ಕೆಲ್ಲ ದೊಡ್ಡ ಅನುದಾನಗಳು ಬೇಕಾಗ್ತದೆ. ಅದು ಇವತ್ತು ನಿನ್ನೆ ಮೊನ್ನೆ ಆಗಿರುವಂಥ ಸಮಸ್ಯೆ ಅಲ್ಲ. ಅದನ್ನು ಯಾವ ರೀತಿ ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಖಂಡಿತ ಪರಿಶೀಲನೆ ಮಾಡ್ತೀವಿ. ನೋಡಿ, ನೀವು ಚರ್ಚೆ ಮಾಡ್ತೀನಿ, ನಾನು KDPಯಲ್ಲಿ ಚರ್ಚೆ ಮಾಡ್ತೀನಿ. ಸರ್, ಈಗ ರಾಜ್ಯದಲ್ಲಿ ಒಂದು ಜಾಸ್ತಿ ಸುದ್ದಿ ಇದಾಗ್ತಾ ಇದೆ, ಮುಖ್ಯಮಂತ್ರಿಗಳು ಮೂಡಾದಲ್ಲಿ ನಿಮ್ಮ ಬಾಹಿರವಾಗಿದ್ದಾರೆ ಅನ್ನೋದು. ನೋಡಿ, ಮುಖ್ಯಮಂತ್ರಿಗಳು ಅದಕ್ಕೆ ನೆನ್ನೆ ಹೇಳಿದ್ದಾರೆ. ಬಹುಶಃ ನೆನ್ನೆ ನಮ್ಮ ಪೊನ್ನಣ್ಣವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿಯವ್ರದ್ದು ಅದ್ರಲ್ಲಿ ಯಾವುದೇ ರೀತಿಯ ತಪ್ಪು ಎಲ್ಲೂ ಕೂಡ ಇಲ್ಲವೇ ಇಲ್ಲ, ಆಯಿತಾ. ಅವರ 3 ಎಕರೆಯನ್ನು ಅನಧಿಕೃತವಾಗಿ ಮೂಡ ಅವರು ಅಲ್ಲಿ ಅತಿಕ್ರಮಣ ಮಾಡಿ ಲೇಔಟ್ ಮಾಡಿಬಿಟ್ಟಿದ್ದಾರೆ. ಪಾರ್ಕು ಲೇಔಟ್ ಎಲ್ಲ ಸೈಟ್ಗಳನ್ನೆಲ್ಲ ಮಾಡಿಬಿಟ್ಟಿದ್ದಾರೆ. ಇವರ 3 ಎಕರೆ ಇವ್ರ ಜಾಗದಲ್ಲಿ ಹೋಗಿ ಅಕ್ವಿಸಿಷನ್ನೂ ಆಗಿಲ್ಲ. ಅಕ್ವಿಸಿಷನ್ ಆಗದೇ ಇರುವಂಥ ಸ್ಥಳದಲ್ಲಿ ಇವ್ರ ಜಾಗದಲ್ಲಿ ಮಾಡಿಬಿಟ್ಟಿದ್ದಾರೆ. ಸೊ ಮುಖ್ಯಮಂತ್ರಿಯವರು ಆ ಸಂದರ್ಭದಲ್ಲಿ BJP ಸರ್ಕಾರ ಇತ್ತು. ಆವಾಗ ಅವರೊಂದು ಪಾಲಿಸಿ ಪ್ರಕಾರ ಮುಖ್ಯಮಂತ್ರಿ ಅದನ್ನು ಒಪ್ಕೊಳ್ಬೇಕಾಗಿರಲಿಲ್ಲ 50-50 ಯಾಕಂದರೆ 3 ಎಕರೆ ಅಂದರೆ 3 ಎಕರೆನೇ ಕೊಡಬೇಕು ಅವರು. ಈಗ ಕೊಟ್ಟಿರೋದು ಎಷ್ಟು, 1 ಎಕರೆಗಿಂತ ಕಮ್ಮಿ. ಅದರಿಂದ ಅದು ಅವ್ರ ಸರ್ಕಾರ ಇದ್ದಾಗ ಆಗಿರುವಂಥದ್ದು. ಈಗ ಮುಖ್ಯಮಂತ್ರಿ ನಿನ್ನೆ ಹೇಳಿದಾರಲ್ಲ, ಸ್ಪಷ್ಟವಾಗಿ ಹೇಳಿದಾರಲ್ಲ, ಆಯಿತು ನನಗೆ ಇದು ಬೇರೆ ಪರಿಹಾರ ಕೊಡಿ. ಮುಖ್ಯಮಂತ್ರಿ ಆಗಿದ ತಕ್ಷಣ ಜಾಗ ಬಿಟ್ಕೊಳ್ಬಿಡ್ಬೇಕು ಅವರು. ಈಗ ನಿಮ್ಮ ಜಾಗ ಯಾರಾದ್ರೂ ಬಂದು ಅತಿಕ್ರಮಣ ಮಾಡಿದ್ರೆ ನೀವು ಹಾಗೆ ಬಿಟ್ಬಿಡ್ತೀರಾ? ಬಿಡೋದಿಲ್ಲ. ಅದು ಅವರ ಶ್ರೀಮತಿಯವ್ರ ಜಾಗ. ಅದಕ್ಕೋಸ್ಕರ ಅವ್ರದ್ದು ಸರ್ಕಾರ ಮೂಡನೇ ಒಪ್ಕೊಂಡ್ಬಿಟ್ಟಿದೆ ಹಿಂದೆನೇ, ನಾವು ತಪ್ಪು ಮಾಡಿದ್ದೀವಿ ಅಂತ ಅವರು ಒಪ್ಕೊಂಡು ಅವರು ಇವ್ರಿಗೆ ಇಲ್ಲದ ಮುಖ್ಯಮಂತ್ರಿ ಕೋರ್ಟ್ಗೆ ಹೋಗ್ಬೇಕು. ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ ಕೋರ್ಟ್ಗೆ ಹೋಗ್ಬಿಟ್ಟು ನೀವು ನನ್ನ ಅತಿಕ್ರಮಣ ಮಾಡಿದ್ದೀರಾ, ನನ್ನ ಜಾಗದಲ್ಲಿ ನೀವು ಬಂದು ಸೈಟ್ ಮಾಡಿದ್ದೀರಾ, ನನಗೆ ಪೂರ್ತಿ ನಂಗೆ ಜಾಗ ವಾಪಸ್ ಕೊಡಿ ಅಂತ ಕೇಳಬೇಕು ಆ್ಯಕ್ಚುಲಿ, ಅಲ್ವಾ. ಆದರೂ ಅವ್ರು ಒಪ್ಕೊಂಡಿದ್ರು ಹೋದ ಸಲ. ಮುಂದೆ ಏನು ತೀರ್ಮಾನ ಮಾಡ್ತಾರೆ ಅವ್ರು ಮಾಡ್ತಾರೆ. ಅದರಲ್ಲಿ ಭ್ರಷ್ಟಾಚಾರ ಎಲ್ಲಿ ಬರ್ತದೆ? ಪ್ರಶ್ನೆನೇ ಇಲ್ಲ. BJPಯವ್ರು ನಾವು ಅವ್ರ ಕಥೆಗಳು ತೆಗೆದ್ರೆ ಈಗ ಗೊತ್ತಾಗ್ತದೆ ಮೂಡದಲ್ಲಿ, ಯಾಕೆ ಎಲ್ಲ ಅವ್ರ ಕಾಲದಲ್ಲಿ ಆಗಿರೋದು.
ಸೊ ಮೋಡದಲ್ಲಿ ಏನೇನಾಗಿದೆ ಅದೆಲ್ಲ ಅವ್ರ ಕಾಲದಲ್ಲಿ ಆಗಿರುವಂಥದ್ದು. ಅದು 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 ಹೊರಗೆ ಬಂದರೆ ಗೊತ್ತಾಗ್ತದೆ. ಆ್ಯಕ್ಚುಲಿ 50-50 ಏನು ಮಾಡಿದ್ರು ಅದನ್ನು ಕೂಡ ನಮ್ಮ ಸರ್ಕಾರನೇ, ನಮ್ಮ UD ಮಿನಿಸ್ಟರ್ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಇಂಥದ್ದೆಲ್ಲ ಅಲಾಟ್ಮೆಂಟ್ ಮಾಡಿರೋದು ತಪ್ಪು ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದಾರೆ ಹೋದ ವರ್ಷನೇ. ಆಯಿತಾ? ಸೊ ನೋಡೋಣ ಮುಂದೆ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.